ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಆಗಸ್ಟ್ 29ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಸಾರ್ವಜನಿಕ ಅಹವಾಲು, ಕುಂದುಕೊರತೆ ಮತ್ತು ದೂರು ವಿಚಾರಣೆ ಕೈಗೊಂಡರು. ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಆಗಸ್ಟ್ 29ರಂದು ಸಂಜೆ 4:45 ಸ್ವೀಕೃತವಾದ 320 ಅಹವಾಲು ಅರ್ಜಿಗಳ ಪೈಕಿ ಸಂಜೆ 4:45 100 ಅರ್ಜಿಗಳ ಬಗ್ಗೆ ಉಪಲೋಕಾಯುಕ್ತರು ಆಯಾ ಇಲಾಖೆಯ ಅಧಿಕಾರಿಗಳನ್ನು ಕರೆದು ದೂರುಗಳ ಬಗ್ಗೆ ವಿಚಾರಣೆ ನಡೆಸಿದರು. ದೂರು ಅರ್ಜಿ ನೋಂದಾಯಿಸಿದ ಅರ್ಜಿದಾರರ ಹೆಸರು ಮತ್ತು ದೂರಿಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಇಲಾಖೆ ಮತ್ತು ಹೆಸರನ್ನು ಮೈಕಿನಲ್ಲಿ ಕೂಗಿ ಅವರಿಗೆ ವೇದಿಕೆಗೆ ಕರೆದು ವಿಚಾರಣೆ ಪ್ರಕ್ರಿಯೆ ನಡೆಸಲಾಯಿತು. ಉಪಲೋಕಾಯುಕ್ತರಿಂದ ಸಾರ್ವಜನಿಕ ಅಹವಾಲು, ಕುಂದುಕೊರತೆ ಮತ್ತು ದೂರುಗಳ ವಿಚಾರಣೆಗಾಗಿ ಕೃಷಿ ವಿವಿಯ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದ ಮೇಲೆ ಶಿಸ್ತುಬದ್ಧವಾಗಿ ಟೇಬಲ್ ಮತ್ತು ಕುರ್ಚಿ ಅಳವಡಿಸಿ ಕಡತ ಕಾಗದ ಪತ್ರಗಳನ್ನಿಟ್ಟು ಸಭಾಂಗಣವನ್ನು ತಾತ್ಕಾಲಿಕ ನ್ಯಾಯಾಲಯವನ್ನಾಗಿ ಮಾರ್ಪಡಿಸಲಾಗಿತ್ತು. ಗ್ರೀವೆನ್ಸ್ ಕೇಸ್ ಇದೆ, ದಯವಿಟ್ಟು ಅವಾಗಲೇ ಮುಗಿಸ್ಬೇಕು. ಅಲಿಗೇಷನ್ ಇದ್ದರೆ ಎನ್ಕ್ವೈರಿ ಮಾಡ್ತೀನಿ, ತೊಂದರೆ ಇಲ್ಲ. ಗ್ರೀವೆನ್ಸ್ ಕೇಸು ಖಾತಾ ಮಾಡಿಲ್ಲ, ನೀರು ಕೊಟ್ಟಿಲ್ಲ, ಇಂಥವೆಲ್ಲ ಗ್ರೀವೆನ್ಸ್ ಕೇಸು ಜನರಿಗೆ ತೊಂದರೆ ಕೊಡಬೇಡಿ ಸರ್. ಜನ ಬೇಸತ್ತು ಹೋಗ್ಬಿಡ್ತಾರೆ, ರಿವೋಲ್ಟ್ ಆಗ್ತಾರೆ. ನಮ್ಮ ಹಕ್ಕುಗಳಿಗೆ ನಾವು ರಿವೋಲ್ಟ್ ಆಗೋ ಪರಿಸ್ಥಿತಿ ಬರ್ತಾ ಇದೆ. ಅದನ್ನು ಅವಕಾಶ ಮಾಡಬೇಡಿ, ಸ್ಪಂದಿಸಿ. ನಾವು ತಿನ್ನೋ ಅನ್ನ, ನೀವಿರಲಿ ನಾನಿರಲಿ ನಮ್ಮ ನಾಗರಿಕರಲ್ಲಿ ರಾತ್ರಿ ನಾವು ತಿಂತೀವಲ್ಲ ಅನ್ನ, ಅದು ನಮ್ಮದಾಗಿರ್ಬೇಕು. ಆ ಅನ್ನ ನಾವು ತಿನ್ನೋ ಅನ್ನ ಬೇರೆಯವ್ರದ್ದಾದರೆ
ಅದು ವಿಷ, ಅದು ಆಗಬಾರ್ದು. ನಾವು ವಿದ್ಯೆ ಜೊತೆಗೆ ಸಂಸ್ಕಾರ ಬೇಕು, ಮಾನವೀಯತೆ ಬೇಕು. ಇಷ್ಟೊಂದು ಹೇಳಿ ಎಲ್ಲರೂ ಕೋಆಪರೇಟ್ ಮಾಡಿ ನಾವು ಆದಷ್ಟು ಸಾರ್ವಜನಿಕರ ಕುಂದು ಕೊರತೆಗಳನ್ನು ನೀಗಿಸೋಣ ಅಂತ ಹೇಳಿ, ಆ ಥರ ಅಧಿಕಾರಿಗಳು ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೋತೀನಿ, ನಾನು ಬಿಡೋದಿಲ್ಲ. ಲೋಕಾಯುಕ್ತ ಸಂಸ್ಥೆ ಜನಗಳ ಸೇವೆ ಮಾಡುತ್ತಿರೋದು. ಜೊತೆಗೆ ನಾನು ಬಂದ ತಕ್ಷಣ ಡಿಕ್ಲೇರ್ ಮಾಡಿದ್ದೀನಿ, ನನ್ನ ಆಸ್ತಿ ಇಷ್ಟಿದೆ, ನನ್ನ ದುಡ್ಡು ಇಷ್ಟಿದೆ ಎಲ್ಲ ಡಿಕ್ಲೇರ್ ಮಾಡಿದ್ದೀನಿ. ನಾನು ಬಂದಿರೋದೇ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ. ನೀವೆಲ್ಲ ಕೈ ಜೋಡಿಸಿ ನನ್ನ ಸಪೋರ್ಟ್ ಮಾಡಿ. ಎಲ್ಲ ಒಂದು ಕಡೆ ಆಸೆ ನನಗೆ, ಅಲ್ಲಲ್ಲೊಂದು ಬೀಜ ಬಿಸಾಕಿದ್ರೆ ಗಾಳಿ ಮಳೆಗೆ ಬಿದ್ದು ಅದೊಂದು ದೊಡ್ಡ ಮರ ಆಗಿ ಈ ಭ್ರಷ್ಟಾಚಾರ ತೊಲಗುತ್ತೆ ಅಂತ ಆಸೆ ಇದೆ. ಅದಕ್ಕೆ ನಾನು ಹಾಸ್ಟೆಲ್ಗೆಲ್ಲ ಹೋಗಿದ್ದೆ. ರಾತ್ರಿ ಮಳೆಯಲ್ಲೂ ಹಾಸ್ಟೆಲ್ ಹೋಗಿದ್ದೀವಿ. 300 ಜನ ಹೆಣ್ಮಕ್ಳು ಮಳೆಯಲ್ಲೇ ಬಂದರು. ಮಳೆ ಬೀಳ್ತಾ ಇದ್ರೆ ಗಂಡು ಮಕ್ಕಳು ಹೋಗಲೇ ಇಲ್ಲ, ನಿಂತ್ಕೊಂಡಿದ್ದು. ನಾನು ಕೂತಿದ್ದೆ ಕೆಳಗಡೆ. ಆ ಒಂದು ಮಕ್ಕಳಲ್ಲಿ ದೇಶ ಭಕ್ತಿ ಬೆಳೆಸಿ ಸರ್. ಎಲ್ಲೆಲ್ಲಿ ಲಂಚ ತಗೊಂಡು ಮನೆಗೆ ಬಂದರೆ ಆ ಮಕ್ಕಳು ಆ ಲಂಚದ ಊಟದಲ್ಲಿ ಊಟ ಮಾಡಲ್ಲ ಅಂತ ಹೇಳಿ. ಹೆಂಡತಿ ಲಂಚದ ದುಡ್ಡು ಬಂದರೆ ಆರ ಗೋಲ್ಡ್ ಹಾಕಬಾರ್ದು. ಅದು ನಿಮಗೆ ನೆಗೆಟಿವ್ ಎನರ್ಜಿ ಬಾಡಿ ಮೇಲೆ. ನೀವೇನೇ ನೀವು ತಿಂದರು ನಿಮ್ಮ ಅನ್ನ ತಿನ್ನಬೇಕು, ಬೇರೆಯವ್ರ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾ, ಈ ದೇಶದ ದೊಡ್ಡ ಪಿಡುಗು ಭ್ರಷ್ಟಾಚಾರ, ಅದನ್ನು ನಾವು ತೊಲಗಿಸ್ಬೇಕು ಅಂದರೆ ಎಲ್ಲ ಪ್ರತಿಯೊಬ್ಬ ನಾಗರಿಕರು, ಎಲ್ಲ ಅಧಿಕಾರಿಗಳು ದಯವಿಟ್ಟು ಸಂಕಲ್ಪ ಮಾಡಿ, ಮನಸ್ಸು ಮಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡೋಣ. ಜನಗಳಿಗೆ ಸ್ಪಂದಿಸೋಣ. ಬೇಸರ ಬಿಡ್ತಾರೆ ಜನ. ಬರ್ತಾರೆ, ಸ್ವಾಮಿ 5 ವರ್ಷ 6 ವರ್ಷ ಆಯಿತು ಸ್ವಾಮಿ ಅಂತ ವಿನಾಕಾರಣ ಮಾಡ್ತಾರೆ. ಅಲ್ಲಿ ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೆ ಇವತ್ತು ಬೆಳಗ್ಗೆ. ಆ ಫ್ಯಾಕ್ಟ್ರಿಗಳು ನೀವು ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ನೀವು ಫ್ಯಾಕ್ಟ್ರಿ ಮಾಡ್ಕೊಳ್ಳಿ, ಏನು ಬೇಕೋ ಮಾಡ್ಕೊಳ್ಳಿ. ಆ ಕೆಮಿಕಲ್ ಗಲೀಜ್ ನೀರನ್ನು ನೀವು ರೋಡ್ ಬಿಡಂಗಿಲ್ಲ. ಆ ಗಲೀಜ್ ನೀರು ಚರಂಡಿಗೆ ಹೋಗಿ ಕೆರೆಗೆ ಹೋಗುತ್ತೆ. ಆ ನೀರೆಲ್ಲ ನೀವು ನನ್ನಿಂದ ನಾನು 3 ದಿವಸದಿಂದ ನೆನ್ನೆಯಿಂದ ಕುಡಿತಾ ಇದ್ದೀನಿ. ನಾನು ಆ ಗಲೀಜ್ ನೀರು ಕುಡಿತಾ ಇದ್ದೀನಿ. ವಿಷ ಸೇರ್ಕೊಳ್ಳುತ್ತೆ. ಪ್ರತಿಯೊಂದು ಎನ್ವೈರನ್ಮೆಂಟ್ ಆಫೀಸರ್ಸು ನಮ್ಮ DC ಸಾಹೇಬ್ ಇಲ್ಲಿದ್ದಾರೆ. ನಾನು ಹೇಳಿದ್ದೀನಿ, ಯಾವ ಫ್ಯಾಕ್ಟ್ರಿಲಿ ಆ ಗಲೀಜ್ ನೀರು ಆಚೆ ಹೋಗ್ತಾ ಇದೆಯೋ ಫಸ್ಟ್ ಸ್ಟಾಪ್ ಮಾಡ್ರಿ. ಅವ್ರಿಗೆ ಅವರು STP ಹಾಕಬೇಕು. ಆ ಗಲೀಜ್ ನೀರನ್ನು ಕ್ಲೀನ್ ಮಾಡಿ ಗಿಡಗಳಿಗೆ ಹಾಕಬೇಕು. ರೋಡ್ ಬಿಡಂಗಿಲ್ಲ, ಪಬ್ಲಿಕ್ ರೋಡಿಗೆ ಬಿಡಂಗಿಲ್ಲ. ಆಮೇಲೆ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಊರುಗಳಲ್ಲಿ ಗಲೀಜ್ ನೀರು ಆಚೆ ಕೆರೆಗೆ ಬಿಡಂಗಿಲ್ಲ. ಆ ಗಲೀಜ್ ನೀರೆಲ್ಲ ಒಂದು ಕಡೆ ಸೇರಿಸ್ಬೇಕು. ಇಂಗು ಗುಂಡಿ ಅಂತ ಮಾಡಬೇಕು. ನೀವು ಇಂಗು ಗುಂಡಿ ಅಂತ ಮಾಡಬೇಕು. ಪ್ರತಿಯೊಂದು ಊರಲ್ಲೂ ಗಲೀಜ್ ನೀರು ಆಚೆ ಹೋಗಂಗಿಲ್ಲ. ಇಲ್ಲಿ ಓಪನ್ ಟಾಯ್ಲೆಟ್ಸ್ ಜಾಸ್ತಿ ಅನ್ಸುತ್ತಲ್ಲ, ಸ್ವಲ್ಪ ಕಮ್ಮಿ ಆಗಿರ್ಬೇಕು. ಓಪನ್ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು 2ನೇ ದಿನವಾದ ಆಗಸ್ಟ್ 29ರಂದು ಬೆಳಗ್ಗೆಯಿಂದಲೇ ಅನಿರೀಕ್ಷಿತ ಭೇಟಿ ಮುಂದುವರೆಸಿದರು. ಮೊದಲಿಗೆ ಹೈದರಾಬಾದ್ ರಸ್ತೆಯಲ್ಲಿನ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿದರು. ಅಲ್ಲಿಂದ ನೇರವಾಗಿ ಎಕ್ಲಾಸ್ಪುರ ಗ್ರಾಮದ ಬಳಿಯಲ್ಲಿನ ಘನತ್ಯಾಜ್ಯ ಸಂಪನ್ಮೂಲ ಪುನರ್ಬಳಕೆ ನಿರ್ವಹಣಾ ಘಟಕಕ್ಕೆ ತೆರಳಿ ಪರಿಶೀಲಿಸಿದರು. ಈ ಘಟಕದಲ್ಲಿ ಘನತ್ಯಾಜ್ಯ ಹೀಗೇಕೆ ಬಿದ್ದಿದೆ, ಕಸ ಹೀಗೆ ಗುಡ್ಡಿಯಾಗಿ ಬಿದ್ದು ಎಷ್ಟು ವರ್ಷಗಳಾಗಿವೆ, ಇದನ್ನು ವಿಲೆ ಮಾಡಲು ತೊಂದರೆ ಏನು ಎಂದು ಇದೇ ವೇಳೆ ಉಪ ಲೋಕಾಯುಕ್ತರು, ರಾಯಚೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಪರಿಸರ ಅಭಿಯಂತರಿಗೆ ಪ್ರಶ್ನಿಸಿದರು. ಈ ಘನತ್ಯಾಜ್ಯ ವಿಳೆಗೆ ಅನುದಾನ ಬಂದಿದೆ, ಟೆಂಡರ್ ಪ್ರಕ್ರಿಯೆ ನಡೆದಿದೆ ಎಂದು ಅಧಿಕಾರಿಗಳು ಪ್ರಕ್ರಿಯಿಸಿದರು. ರಾಶಿಯಾಗಿ ಕಸ ಬಿದ್ದು ಅದರ ಮೇಲೆ ಗಿಡಗಳು ಬೆಳೆದರೂ ಇದರ ವಿಳೆಗೆ ವಿಳಂಬ ಮಾಡಿದ್ದು ಅಕ್ಷಮ್ಯ ಎಂದು ಉಪ ಲೋಕಾಯುಕ್ತರು ಆಕ್ರೋಶ ವ್ಯಕ್ತಪಡಿಸಿ ಸುಮೋಟೋ ಕೇಸ್ ದಾಖಲಿಸಿದರು. ಸುಮ್ಮನೆ ಎತ್ತ ಮಾಡ್ತೀನಿ, ನೀವು ಎಷ್ಟು ಅಷ್ಟೇ
ರಿಪೋರ್ಟ್ ಕೊಡಿ. ಯೂನಿವರ್ಸಿಟಿ ಕಳ್ಸ್ರಿ, ಸುಮ್ಮನೆ ಏನೋ ಮಾತಾಡ್ತೀರಿ ನೀವು. ನಮ್ಗೆ ಅದೇನು ಗೊತ್ತಿಲ್ಲ ಇದೇನು ಗೊತ್ತಿಲ್ಲ ಅಂತೀರ. ಫಸ್ಟು ಈ ಸುತ್ತ ಹಳ್ಳಿಗಳು ಎಷ್ಟಿದೆ ಅಲ್ಲಿ ನೀರು ಕಂಟಾಮಿನೇಷನ್ ಇದೆಯಾ ಅಂತ ಚೆಕ್ ಮಾಡಿ. ಅದೇನೋ ಹೇಳ್ದಂಗೆ ಏನೋ ಹೇಳ್ತೀಯಮ್ಮ ನೀನು ಭಾರಿ ಬುದ್ಧಿವಂತ ಇದೆಯಾ. ಎಕ್ಸೆಪ್ಟ್ ನೋಟಿಸ್, ನೀನು ನೋಟಿಸ್ ಎನ್ವೈರ್ಮೆಂಟ್ ಇಷ್ಟು ಅಷ್ಟೇ, ಏನಿಲ್ಲ. ಅಲ್ಲಿ ಹಾಲು ಇದೆಲ್ಲ ಈ ಗಲೀಜೆಲ್ಲ ಹೋಗುತ್ತಲ್ಲ ಹಾಲು. ರೇ ಇವರೇ ಆ ಅಮ್ಮನ ಬಿಟ್ಬಿಡಿ, ಚೆಕ್ ಮಾಡಿಸಿ. ನೀವು ಆ ಹಳ್ಳಿಗಳು ಹೋಗಿ ಎಲ್ಲ ಚೆಕ್ ಮಾಡಿ. ಬೋರ್ವೆಲ್ ನೀರು, ಹಾಲು ಇವಾಗ ಎಷ್ಟು ವರ್ಷದಿಂದ ಇದೆಯಾ ಇಲ್ಲಿ? 2006 ಮಕ್ಕಳು ಯಾರು ಹುಟ್ಟಿದಾರ ಆ ಮಕ್ಕಳ ಮೈಂಡ್ ಸೆಟ್ ಏನಿದೆ ಅಂತ ನಮ್ಗೆ ಬೇಕು, ರಿಪೋರ್ಟ್ ಬೇಕು. ಇಷ್ಟು ಹಾಕೊಂಡಿದ್ದಾವೆ ಕ್ಲೀನ್ ಮಾಡೋಕ್ಕಾಗಲ್ಲ ನಿಮಗೆ. ಅದಕ್ಕೇನಾದ್ರು ಮಣ್ಣಿಗೆ ಹಾಕಲ್ವ ಇದ್ರ ಮೇಲೆ? ಮಣ್ಣು ಹಾಕ್ಬೇಕ್ರಿ. ಅದು ಇಲ್ಲ ಅಂದರೆ ಬೇಸಿಗೆ ಕಾಲ ಎಲ್ಲ ಎದ್ದು ಗಾಳಿಗೆ ಹೋಗ್ಬಿಡ್ತದೆ, ಬೆಂಕಿ ಹಟ್ಕೊಂಡು ಫುಲ್ ಹಟ್ಕೊಂಡ್ಬಿಡ್ತದೆ ಅಲ್ಲಿ. ಬೇಸಿಗೆ ಕಾಲದಲ್ಲಿ ಅಲ್ಲಿ ಸುತ್ತು ತರಕಾರಿ ಗಿರ್ಕಾರಿ ಬೆಳೆದ್ರೆ ಆ ತರಕಾರಿ ಚೆಕ್ ಮಾಡಬೇಕು. ಚೆಕ್ ಮಾಡಿ. ಆ ಭತ್ತ ಗಿತ್ತ ಬೆಳಿತಾರಲ್ಲ ಜನ, ಆ ತರಕಾರಿಯಲ್ಲಿ ಸ್ವಲ್ಪ ಭತ್ತ. ವಾಟ್ ಇಸ್ ದಿಸ್ ಮೇಡಮ್? ಸರ್ ಇದು 2022ಗೆ 10 ಕ್ರೋರ್ಸ್ ಬಂದಿತ್ತು ಸರ್. ಇದು 4 ಎಕರೆಗೆ. ಬಟ್ ಆಗಿನವ್ರು ಯಾರು ಮಾಡಿಲ್ಲ. ಕರೆದು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ ಲಾಸ್ಟ್ ಮಂತ್. ಬಟ್ ಅವರು ಕೆಲಸ ಸ್ಟಾರ್ಟ್ ಅಲ್ಲ ವರ್ಕ್ ಆರ್ಡ್ರ್ ಏನು ವರ್ಕ್ ಆರ್ಡ್ರು? ಬೇಕಿತ್ತಲ್ರಿ ಲೆಗಸಿ ವೇಸ್ಟ್ ಡಿಸ್ಪೋಸಲ್ ನಿಮ್ಮ ಇದೇನು ಶೆಡ್ ಇದು? ಪ್ರೊಸೆಸಿಂಗ್ ಶೆಡ್ ಅಂತ ಹೇಳಿ ಏನಾಗಿಲ್ಲ ಇನ್ನು ಹೇಳ್ತೀರಾ ಟೆಂಡರ್ ಮಿಸ್ಟರ್, ಇದೆಲ್ಲ ಲೆಗಸಿ ವೇಸ್ಟ್ ಅಲ್ಲ, ಕರೆಂಟ್ ಉತ್ಪತ್ತಿ ಮಾಡ್ತಾರೆ. ಯಾವ್ದು ನಾವು ಹೋಗಿದ್ದಮ್ಮ ನಮ್ಮ ತೇಜಪ್ಪಮ್ಮ ಬಳ್ಳಾರಿನ. ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಈಗ ಅಲ್ಲ ಹಿಂಗಿದೆಯಮ್ಮ, ಮಳೆಗಾಲ ಪರವಾಗಿಲ್ಲ. ಇದೆಲ್ಲ ನಾನು ಹೇಳಿದ 30 ಅಡಿ ಒಳಗಡೆ ಭೂಮಿ ಒಳಗಡೆ ಹೋದ್ರೆ ಗ್ರೌಂಡ್ ವಾಟರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಜನ ಸಾಯ್ತಾರೆ. ಕೆಮಿಕಲ್ಲು ರಿಯಾಕ್ಷನು ಪಾಯ್ಸನ್ ಆಗುತ್ತೆ. ನೀವು ಇಷ್ಟೆಲ್ಲ ಎನ್ವೈರ್ಮೆಂಟ್ ಆಫೀಸರ್ಗಳು ಎಲ್ಲ ಇದ್ದೀರಲ್ಲ, ಹೋಗಿ ಸುತ್ತು ಹಳ್ಳಿ ಕಡೆ ದನ ಕರ ಸುತ್ತು ಮೇಯ್ತಾವಲ್ಲ, ಅದು ಮೇಯೋದು ಹಾಲು ಏನಾದರೂ ಇದು ಪಾಯ್ಸನ್ಸ್ ಇದೆಯಾ, ನೀರಿದೆಯಾ, ಅವರು ಭತ್ತ ಬೆಳೀತಾರೆ, ಆ ತರಕಾರಿ ಬೆಳೀತಾರೆ, ಅದರಲ್ಲಿ ಏನೋ ಇದೆಯಾ ಅಂತ ಏನು ನೋಡಲ್ಲಮ್ಮ. ನಾವು ಬದುಕ್ತಾ ಇದ್ದೀವಿ, ಅವರು ಬದುಕ್ತಾ ಇದ್ದಾರೆ ಅಷ್ಟೇ. ನೀವು ಸ್ವಲ್ಪ ಒಳಗಡೆ ಸಿಟಿ ಒಳಗಡೆ ಚೆನ್ನಾಗಿದ್ದೀರಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅವೆಲ್ಲ ಅನುಕೂಲ ಇದೆ ಮೇಡಮ್, ನೀವು ಎಂಜಾಯ್. ಡಿಸೆಂಬರ್ವರೆಗೂ ಇದು ಕ್ವಾಲಿಟಿ ಏರ್ ಕ್ವಾಲಿಟಿಗೂ ಏನು ತೊಂದರೆ ಆಗಲ್ಲ. ಇಲ್ಲಿ ಇಷ್ಟು ಅಗಲವಾಗಿದೆ, ಏನು ಏರ್ ಪೊಲ್ಯೂಷನ್ ಆಗಲ್ಲ ಇಲ್ಲಿ. ಸರ್ ಇಲ್ಲಿ ಸಾಲಿಡ್ ಸೈಟ್ ಅಲ್ಲಿ ಒಂದು ಟೆಸ್ಟ್ ಬೋರ್ವೆಲ್ ಇರಬೇಕು ಸರ್. ಎಲ್ಲಿದೆ? ಅದು ಇಲ್ಲ ಸರ್ ಇಲ್ಲಿ. ಏನ್ ಮಾಡಿದ್ರಿ ಅವ್ರಿಗೆ? ಸರ್ ಅದಕ್ಕೆ ಸರ್ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ದೀವಿ. ಏನು ಎಷ್ಟು ಜನಕ್ಕೆ ಒಳಗಡೆ ಕೂತಿದ್ದೀರಾ ಹೇಳಿ? ಸರ್ ಅದು ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಗೆ ಫೈಲ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಮೇಡಮ್ ನೋಟಿಸ್ ಕೊಟ್ಟೆ, ಮ್ಯಾಜಿಸ್ಟ್ರೇಟ್ ಫೈಲ್ ಮಾಡಿ. ನೋ ಯೂಸ್, ಯು ಶುಡ್ ಆಕ್ಟ್ ಲೈಕ್ ಎ ಸೋಲ್ಜರ್. ನೀವು ಕೆಲಸ ಮಾಡ್ತಾ ಇಲ್ಲ, ಆರಾಮಾಗಿದೆ, ನೀವು ಹೆಂಡತಿ ಮಕ್ಕಳು ಚೆನ್ನಾಗಿದೆ, ಬೇರೆ ಏನಾದ್ರು ಆಗಲಿ. ಇವ್ರ ಲೆವೆಲ್ ಅಲ್ಲಿ ಬಿಡಿ. ಸರ್ ಕಮಿಷನರಿಗೆ ನಾನು ಆಗಲೇ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ಅವರು ತುಂಬಾ ಆಕ್ಷನ್ಸ್ ಈಗ ಅವ್ರು ಬಂದ್ಮೇಲೆ 8 ವರ್ಷ ಅಮ್ಮ ನೀವು ಹೇಳಿದ್ದೆಲ್ಲ ನಾವು ಒಪ್ಕೊಂತೀನಿ. ಪ್ರಯತ್ನ ಇಷ್ಟು ದಿವಸ ಆಗಿದೆ 2006ದಿಂದ. ಇಲ್ಲಿ ಅಟ್ಲೀಸ್ಟ್ ಒಂದು ದೊಡ್ಡ ಯೂನಿಟ್ ಮಾಡಿ ಇದೆಲ್ಲ ತಗೊಂಡು ಅದನ್ನ ಇದು ಮಾಡ್ತಾರೆ. ಮುಂದೆ ಯೂನಿಟ್ ಸಂಬಳ ಬರುತ್ತೆ ಜೀವನ ಮಾಡಿದ್ರೆ. ಯು ಆರ್ ಚೀಟಿಂಗ್. that is not my kind of action. ನೋ ನೋ I'm not ಐ ಡೋಂಟ್ ನೋ. ಇವಾಗ ಗೊತ್ತಾಗುತ್ತೆ, ಜನ ಬರ್ತಾರೆ, ನಾಳೆ ಇವತ್ತು ಬರ್ತಾರೆ, ಗೊತ್ತಾಗುತ್ತೆ. ಯು ಶುಡ್ ಆಕ್ಷನ್. ಅಟ್ಲೀಸ್ಟ್ ಸರ್ ಹಿಂಗೆ ಹಾಕಿದ್ದೀವಿ, ಸುತ್ತು ನಾನು ಚೆಕ್ ಮಾಡಿದ್ದೀನಿ, ಯಾವುದು ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ, ವಾಟರ್ ಪ್ರಾಬ್ಲಮ್ ಇಲ್ಲ, ನೀರಿಲ್ಲ, ಮಿಲ್ಕ್ ಇಲ್ಲ, ಜನಗಳು ಮಕ್ಕಳಿಗೆ ಏನೂ ಆಗಿಲ್ಲ ಅನ್ನೋದು ಕೊಟ್ಟರೆ ಖುಷಿ ಆಗುತ್ತೆ ನಮಗೆ. ಇವತ್ತು ನೋಟಿಸ್ ಕೊಟ್ಟರೆ ಆಗಲ್ಲ, ಇಂಪ್ಲಿಮೆಂಟ್ ಆಗಬೇಕು. ಹೌದು ಸರ್, ಇಂಪ್ಲಿಮೆಂಟೇಷನ್ ಮಾಡಬೇಕು. ಆರಾಮಾಗ ಅಷ್ಟೇ ಸರ್, ನಮ್ಗೆ ಜೂಡಿಕ್ಸ್ ಇಲ್ಲ, ಇದಿಲ್ಲ. ಅದು ಒಂದು ಫೈಲ್ ಮಾಡಲಿಕ್ಕೆ ಸರ್, ಇನ್ನೊಂದು ಕ್ಲೋಸರ್ ಡೈರೆಕ್ಷನ್. ಮುಂದೆ ಏನೇನು ಆಕ್ಷನ್ ತೊಗೊಂಡಿದ್ದಾರೆ ಎಲ್ಲ ಒಂದು ರಿಪೋರ್ಟ್ ಕೊಟ್ಟಿದ್ದಾನೆ. ಐ ವಿಲ್ ಸಬ್ಮಿಟ್ ರಿಪೋರ್ಟ್ ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ ಹೇಳಿ.
ಹಿಂದೂಗಳ ಪವಿತ್ರ ಸ್ಥಳವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪ್ರಚಾರ, ತಾಂತ್ರಗಾರಿಕೆ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ದಿನಾಂಕ 31ರಂದು ಜೆಡಿಎಸ್ ವತಿಯಿಂದ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಯಾವುದೇ ಪುರಾವೆಗಳು ಇಲ್ಲದೆ ಕೆಲವು ಅನಾಮಿಕ ದೂರಿನ ಮೇರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪವಿತ್ರ ಸ್ಥಳವನ್ನು ಅಪ್ರಚಾರ ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ. ರಾಜ್ಯ ಸರ್ಕಾರ ಕೂಡಲೇ ಜನರಿಗೆ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಲಾಯಿತು. ಯೂಟ್ಯೂಬ್ ಮಾಡಿದ ಅಪ್ರಚಾರದಿಂದ ಧಾರ್ಮಿಕ ಧರ್ಮಸ್ಥಳಕ್ಕೆ ಧಕ್ಕೆ ತಂದಿದೆ. ಇದರ ಹಿಂದೆ ಯಾರು ಇದ್ದಾರೆ ಎಂಬುದು ಸತ್ಯತೆ ಹೊರಹಾಕಬೇಕು ಎಂದರು. ಧರ್ಮಸ್ಥಳ ಪ್ರಚಾರದಲ್ಲಿ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿದೆ. ತಾರತೂರಿಯಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಧರ್ಮಸ್ಥಳ ವಿಚಾರವಾಗಿ ಒಂದು ತಂಡವಾಗಿ ಪಿತೂರಿ ನಡೆಸಿದೆ. ಕೆಲವು ಅನಾಮಿಕನ ಹೇಳಿಕೆಯನ್ನು ಪರಿಗಣಿಸಿ ಎಸ್ಐಟಿ ರಚನೆ ಮಾಡಿ ಧರ್ಮಸ್ಥಳ ಪವಿತ್ರ ಸ್ಥಳಕ್ಕೆ ಧಕ್ಕೆ ತರಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಸ್ಕ್ ಮ್ಯಾನ್ ಬಂದು ಒಂದು ಬುರುಡೆ ಇದೆ, ಅನೇಕ ಕೊಲೆಗಳಾಗಿವೆ ಎಂದು ಹೇಳಿದ್ದು, ಅನಾಮಿಕನ ಮಾತು ಕೇಳಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಧರ್ಮಸ್ಥಳ ಕಡೆ ಆಗಿದ್ದಿದ್ದ. ಆ ನಂತರ ಮಾಸ್ಕ್ ಮ್ಯಾನ್ ಉಲ್ಟಾ ಹೊಡೆದಿದ್ದಾನೆ ಎಂಬ ಸರ್ಕಾರದ ವಿರುದ್ಧ ಕಿಡಿಗಾಡಿದರು. ಪವಿತ್ರ ಸ್ಥಳದ ಬಗ್ಗೆ ಕಾಂಗ್ರೆಸ್ ಅಪ್ರಚಾರ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಖಭಂಗವಾಗಿದೆ ಎಂದು ಹೇಳಿದರು. ಬಹಳ ಮುಖ್ಯವಾಗಿ ಈ ಭಾರತದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ದಿನಗಳಿಂದ ಏನು ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥ ಅಪಪ್ರಚಾರ, ಅಸತ್ಯವನ್ನು ನಂಬಿಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡು ಕಾಂಗ್ರೆಸ್ಸಿನ ನಾಯಕರುಗಳು ಮುಂದಾಲೋಚನೆ ಮಾಡದೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥ ನಿಟ್ಟಿಗೆ ಇವತ್ತು ಅಲ್ಲಿ ಎಸ್ಐಟಿಯನ್ನು ನೇಮಕ ಮಾಡಿ ಏನು ದೂರುದಾರ ಅಲ್ಲಿ ಪೌರಕಾರ್ಮಿಕ ಚೆನ್ನಯ್ಯ ತಲೆಬುರುಡೆಯನ್ನು ಇಟ್ಕೊಂಡು ಬಂದು ನೂರಾರು ನಾನು ಶವಗಳನ್ನು ಗಿಡಗಳನ್ನು ಹೂತಾಕಿದ್ದೀನಿ, ಅದಕ್ಕೆ ನಾನೇ ಸಾಕ್ಷಾತ್ ಇರತಕ್ಕಂಥ ಚಿನ್ನಯ್ಯನ ಹೇಳಿಕೆಯನ್ನು ಪಡ್ಕೊಂಡು ಇವತ್ತು ಎಸ್ಐಟಿ ರಚನೆ ಮಾಡಿ ಇಡೀ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳವನ್ನು ಅಪವಿತ್ರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ಏನು ಎಲ್ಲ ಕಡೆ ಚಿನ್ನಯ್ಯ ಫೈಂಡ್ ಔಟ್ ಮಾಡಿರ್ತಕ್ಕಂಥ ತಾನು ಹಾಕಿದ್ದೀನಿ ಅಂತಕ್ಕಂಥ ಸ್ಥಳಗಳನ್ನು ಎಸ್ಐಟಿ ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್, ಮಷಿನರಿಗಳನ್ನ ಇಟ್ಕೊಂಡು JCB, ಇಟಿಯಾಚಿ, ಡ್ರೋನ್ ಮೂಲಕ ಎಲ್ಲರೂ ಮಾಡಿದ್ರು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಏನೇ ಇಲ್ಲ. ಅದೇನೋ ಗುಡ್ಡನಾಗಿದ್ರು ಇಲ್ಲಿ ಹಿಡ್ಕೊಳ್ಳೋ ಮಟ್ಟಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ. ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದ್ರ ಹಿಂದೆ ಏನು ಇರೋದು ಕೈವಾಡಗಳು ಅಂತಕ್ಕಂಥದ್ದನ್ನು ಈಗಾಗಲೇ ದೂರುದಾರ ಮತ್ತು ಮೊನ್ನೆ ಅನನ್ಯ ಭಟ್ ಅಂತಕ್ಕಂಥ ಮಹಿಳೆ ನನ್ನ ಮಗಳು ಅಂತಕ್ಕಂಥ ಹೇಳಿ ಮಾರನೇ ದಿನವೇ ಸುಳ್ಳು ಅಂತಕ್ಕಂಥದ್ದನ್ನು ಮತ್ತೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದೋ ಒಂದು ಏಜೆನ್ಸಿಯ ಮೂಲಕ, ಯಾವುದೋ ಒಂದು ತಂತ್ರಗಾರಿಕೆ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಪವಿತ್ರವಾದ ಸ್ಥಳಗಳನ್ನು ಅಪವಿತ್ರಗೊಳಿಸಬೇಕು, ಹಿಂದೂ ಧಾರ್ಮಿಕ ಭಾವನೆಗಳನ್ನು ಕೆಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಈಗಾಗಲೇ ಬಹಿರಂಗ ಆಗಿದೆ.
ಚಿಕ್ಕಸ್ಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರ ಅಧೀನದಲ್ಲಿ ನಿರ್ಮಿಸಲಾದ 1000 MLD ಸಾಮರ್ಥ್ಯದ ಜಲ ಶುದ್ಧೀಕರಣ ಘಟಕಕ್ಕೆ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಆಗಸ್ಟ್ 29ರಂದು ಬೆಳಗ್ಗೆ ಭೇಟಿ ನೀಡಿದರು. ಅಲ್ಲಿನ ಪ್ರಯೋಗಾಲಯದಲ್ಲಿನ ಕೆಮಿಕಲ್ ಸಾಮಗ್ರಿ ಮತ್ತು ಇನ್ನಿತರ ಘಟಕಗಳ ವೀಕ್ಷಣೆ ನಡೆಸಿ ನೀರು ಶುದ್ಧೀಕರಣದ ವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಘಟಕದಿಂದ ರಾಯಚೂರು ಸಿಟಿಗೆ ಪ್ರತಿದಿನ 40 MLD ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಿಳಿಸಿದರು. ನೀರು ಶುದ್ಧೀಕರಿಸಲು ಬಳಸುವ ಅಲಂ ಮತ್ತು ಬ್ಲೀಚಿಂಗ್ ಪೌಡರ್ ಅನ್ನು ಉಪಲೋಕಾಯುಕ್ತರು ಇದೇ ವೇಳೆ ಪರಿಶೀಲಿಸಿದರು. ಕೃಷ್ಣಾ ನದಿ ನೀರಿನ ಸದಸ್ಯದ ಸ್ಥಿತಿ, ನೀರಿನ ಪರೀಕ್ಷೆ ಸೇರಿದಂತೆ ನಾನಾ ಮಾಹಿತಿ ಪಡೆದುಕೊಂಡರು. ಶಿಸ್ತಿನ ಪಾಠ, ಜಲ ಶುದ್ಧೀಕರಣ ಘಟಕದಲ್ಲಿ ನಿತ್ಯ ಕೆಲಸ ಮಾಡುವ ಸಿಬ್ಬಂದಿಗೆ ಇದೇ ವೇಳೆ ಉಪಲೋಕಾಯುಕ್ತರು ಆರೋಗ್ಯದ ಪಾಠ ಮಾಡಿದರು. ಘಟಕದಲ್ಲಿ ಶುಚಿತ್ವ ಇರಬೇಕು, ಕಾಲ ಅವಧಿ ನೋಡಿ ವಸ್ತುಗಳ ಬಳಕೆ ಮಾಡಬೇಕು, ವೈಯಕ್ತಿಕ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕು ಎಂದು ಸಲಹೆ ಮಾಡಿದರು. ಬಿಟ್ಟು ಕುಡಿಬೇಕು, ಹುಷಾರು. ಅವ್ರಿಗೊಂದು ಫಿಲ್ಟರ್ ಹಾಕ್ರಿ. ಇಲ್ಲಿ ಈ ನೀರಿಗೆ ಒಂದು 6 ಥರ ಫಿಲ್ಟರ್ ಮಾಡಿ ಅವ್ರಿಗೆ ಪಾಪ ಇಲ್ಲಿ ಇರ್ತಾರಲ್ಲ 24 ಗಂಟೆ. ನಾವು ಮಾಮೂಲಿ ಓದ್ ನೋಡು, ಅಲ್ಲಿ ಸೈನಿಕರು ನಮ್ಮ ದೇಶ ಕಾಯ್ತಾರೆ. ಸೈನಿಕರು ನೀರಿನ ಸೈನಿಕರು ಯಾವುದೇ ಕಾರಣಕ್ಕೆ ಹುಷಾರು. ನೈಟು ಇದು ಮಾಡೋದು, ನೀವು ಅಷ್ಟೇ ನೈಟೆಲ್ಲ ಹಾವು ಇರ್ಬೋದು. ಹುಷಾರ ಸ್ವಲ್ಪ ಅವ್ರಿಗೆಲ್ಲ ಇದು ಕೊಡ್ರಿ. ಬೂಟು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಅದೊಂದು ಫಿಲ್ಟರ್ ಹಾಕ್ಸವ್ರೆ. ನಿಮ್ಮ ಸಂಬಳ ಎಲ್ಲ ಕರೆಕ್ಟಾಗಿ ಇದು ರೆಗ್ಯುಲರ್ ಅಪ್ಲೈ ಸರ್. ಇವರೆಲ್ಲ ಔಟ್ಸೋರ್ಸ್ ಜನಗಳು ತೊಂದರೆ ಆಗ್ತದೆ. ದಡ್ಡನ್ ಚಾಲೆ ಆ ಲಿಮಿಟ್ ಬಿಟ್ಟು ಅವ್ರು ಫ್ಯಾಕ್ಟ್ರಿ ಮಾಡಂಗಿಲ್ಲ. ಜನಗಳು ಹೊಟ್ಟೆ ಹೊಡೆದು ಫ್ಯಾಕ್ಟ್ರಿ ಮಾಡಂಗಿಲ್ಲ. ಅವರೆಲ್ಲ ಪ್ರಾಬ್ಲಮ್. 3 ಕಿಲೋಮೀಟರ್ ರೇಡಿಯೇಷನ್ ಪೂರ ಕಪ್ಪು ಸರ್. ಜಸ್ಟ್ ಪೂರ ಇವಾಗ ಮಳೆ ಮೋಡ ಇದೆ, ಕಾಣ್ತಾ ಇಲ್ಲ ಸರ್. ಜಗನ್ನಾಥ ದಾಸರ ಭಾಗ 2 ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ದಿನಾಂಕ 31ರಂದು ತಾಲೂಕಿನ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ಮಧುಸೂದನ್ ಹವಾಲ್ದಾರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಹರಿದಾಸರ ಪೂರ್ವ ಆರಾಧನೆ ಹಿನ್ನೆಲೆ ಸಂಜೆ 6 ಗಂಟೆಗೆ ಧ್ವನಿ ಸುರುಳಿ ಬಿಡುಗಡೆ ನಡೆಯಲಿದೆ. ಜಗನ್ನಾಥ ದಾಸರ ಅನುಗ್ರಹ ನಮ್ಮ ಮೇಲೆ ಇರಲಿ ಎನ್ನುವ ಉದ್ದೇಶದಿಂದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಜಗನ್ನಾಥ ಕುಲಕರ್ಣಿ, ಗುರುರಾಜು ಆಚಾರ್ಯ, ಗೋಪಾಲ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದರು. ಸೆಪ್ಟೆಂಬರ್ 26ರಂದು ಜಗನ್ನಾಥ ದಾಸರ ಭಾಗ 2 ಚಿತ್ರ ಪ್ರಪಂಚಾದ್ಯಂತ ಬಿಡುಗಡೆಯಾಗಲಿದೆ ಎಂದರು. ಹರಿದಾಸರ ಚಿತ್ರಗಳು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಜನಮನ್ನಣೆ ಪಡೆದುಕೊಂಡಿದೆ. ನನಗೆ ಪ್ರಚೋದನೆ ಹಾಗೂ ಬೆಂಬಲ ನೀಡಿದ್ದಾರೆ ಎಂದರು. ಜಗನ್ನಾಥ ದಾಸರ ಭಾಗ 2 ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾನ್ವಿಯಲ್ಲಿ 30ನೇ ತಾರೀಕು ಸಂಜೆ 6 ಗಂಟೆಗೆ ನಾನು ಆ ಹಾಡುಗಳನ್ನ ಪ್ರದರ್ಶನ ಮಾಡ್ತಾ ಇದ್ದೀನಿ. ಮಾನ್ವಿ ವಾಸವಿ ಕಲ್ಯಾಣ ಮಂಟಪದಲ್ಲಿ 31ನೇ ತಾರೀಕು, ಇದೇ 31ನೇ ತಾರೀಕು ನಾಡಿದ್ದು ಜಗನ್ನಾಥ ದಾಸರ ಭಾಗ 2ರ ಧ್ವನಿ ಸುರುಳಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಅವತ್ತೊಂದು 6 ಹಾಡುಗಳನ್ನು ಮತ್ತು ಅದರ ಉದ್ದೇಶ ಏನು ಅಂದರೆ, ಒಂದು ಆವತ್ತಿನ ದಿನ ಜಗನ್ನಾಥ ದಾಸರ ಆರಾಧನೆ ಪೂರ್ವ ಆರಾಧನೆ ಇರೋದ್ರಿಂದ ಆ ಜಗನ್ನಾಥ ದಾಸರ ಒಂದು ಅನುಗ್ರಹ ಅವರ ಮೇಲಿರಲಿ, ನಮ್ಮ ಮೇಲಿರಲಿ ಅನ್ನೋ ಒಂದು ಸದುದ್ದೇಶದಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ನನಗೆ ಜಗನ್ನಾಥ್ ಕುಲಕರ್ಣಿಯವರು, ನಮ್ಮ ಗುರುರಾಜ ಜೋಶಿ ಆಚಾರ್ಯರು ಮತ್ತು ಗೋಪಾಲ್ ಕೃಷ್ಣರು, ಹೀಗೆ ರಾಯಚೂರಿನ ಸ್ನೇಹಿತರು, ಹಿರಿಯರು ಮತ್ತು ಮಾನವೀಯ ಮುದ್ದುರಂಗರಾವ್ ಹಾಗೂ ಮುತ್ತುರಾಜ್ ಶೆಟ್ಟಿಯವರು ಇದಕ್ಕೆ ಬೆಂಬಲವಾಗಿ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಅನೇಕ ಸ್ನೇಹಿತರುಗಳಿದ್ದಾರೆ. ನಾನು ಹೊಸದಾಗಿರೋದ್ರಿಂದ ಅವರ ಹೆಸರು ನನಗೆ ಆಗ್ತಿಲ್ಲ. ಇದನ್ನು ಮುಂದಿನ ತಿಂಗಳು ಜಗನ್ನಾಥ ದಾಸರ ಭಾಗ 2 ಮುಂದಿನ ತಿಂಗಳು 26ನೇ ತಾರೀಕು ಅಂದರೆ ನಾನು ಡೇಟ್ ಅನೌನ್ಸ್ ಮಾಡೋದು, ಬಟ್ ಮುಂದಿನ ತಿಂಗಳು ಅಂತಲೇ ಹೇಳ್ತಾರೆ. ಯಾಕಂದರೆ ಸೆನ್ಸಾರ್ ಕಳಿಸಿರ್ತೀವಿ, ಸೊ ಅದೊಂದು ರೂಲ್ಸ್ ಎಲ್ಲ ಇರುತ್ತೆ. ಮುಂದಿನ ತಿಂಗಳು ನಾನು ಸೆಪ್ಟೆಂಬರಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಾನು ಚಲನಚಿತ್ರವನ್ನು ಆಲ್ ಓವರ್ ಅಂದರೆ ಪ್ರಪಂಚಾದ್ಯಂತ ನಾನು ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದೀನಿ. ನಮ್ಮ ಸಿನಿಮಾಗಳು ಹೆಚ್ಚು ಜಾಸ್ತಿ NRIs ನೋಡ್ತೀವಿ. ಕಾರಣ ಏನಂದರೆ ಹರಿದಾಸನ ಸಿನಿಮಾಗಳು ಅಂದರೆ ಅಷ್ಟು ಮಹತ್ವ ಕೊಡ್ತಾರೆ.
ಆ ಸಿನಿಮಾಗಳು ಮಾಡೋದಕ್ಕೆ ಮತ್ತು ನನಗೆ ಪ್ರಚೋದನೆ ಮತ್ತು ಬೆಂಬಲವಾಗಿ ನಿಂತಿರೋದೇ ಅಂತ ಹೇಳಬೇಕು ಅಂದರೆ NRS ಅಲ್ಲಿರೋ ನಮ್ಮ ಒಂದು ಈ ಒಂದು ಹರಿದಾಸ ಪ್ರಿಯರೇನಿದ್ದಾರೆ, ನೀವು ಈ ಸಿನಿಮಾನ ಮಾಡಿರಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಸಹಕಾರ ಮಾಡ್ತೀವಿ, ಸಹಾಯ ಮಾಡ್ತೀವಿ ಅನ್ನೋದ್ರಿಂದ ನಮ್ಮ ಸಿನಿಮಾಗಳ ಅಭಿಪ್ರಾಯ ನಡೀತಾ ಇದೆ. ಹಾಗಾಗಿ ಈ ಒಂದು ಪತ್ರಿಕಾ ದೃಷ್ಟಿಯಿಂದ